ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಆಡಳಿತದಲ್ಲಿ ಜಸ್ಟ್ ಪಾಲಿಟಿಕ್ಸ್ ಮಾತ್ರ ಅಲ್ಲ, ದೇಶದ ಭದ್ರತೆ, ಜನರ ಹಕ್ಕು ಮತ್ತು ಕೋಟಿ ಕೋಟಿ ಕರಪ್ಷನ್ ನ ಡೇಂಜರಸ್ ಗೇಮ್ಸ್ ನಡೀತಾ ಇತ್ತು. ಇಷ್ಟು ವರ್ಷ ಹಿಡನ್ ಆಗಿದ್ದ ಸೀಕ್ರೆಟ್ಸ್ ಈಗ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ದೊಡ್ಡ ಕರಪ್ಷನ್ ಹೊರಗಡೆ ಬಂದಿದೆ. ಗವರ್ಮೆಂಟ್ ಪರಿಹಾರ ಯೋಜನೆಯಲ್ಲಿ ಅವ್ಯವಹಾರ ಮತ್ತು ಅಕ್ರಮ ಆಸ್ತಿಗಳಿಗೆ ಆರೋಪ ಬಂದಿದೆ. ಈ ಆರೋಪದಲ್ಲಿ ಟಿಎಂಸಿ ಹಿರಿಯ ನಾಯಕ ಮತ್ತು ಬದೂರಿಯಾ ಪುರಸಭೆಯ ಅಧ್ಯಕ್ಷ ದಿಬಾಂಕರ್ ಭಟ್ಟಾಚಾರ್ಯ ಅರೆಸ್ಟ್ ಆಗಿದ್ದಾರೆ. ಇವರು ಅರೆಸ್ಟ್ ಆದ ನಂತರ ಪೊಲೀಸರಿಗೆ ಸಿಕ್ಕಿದ್ದು ಲಿಟ್ರಲಿ ಹಣದ ಗುಡ್ಡೆಗಳೇ. ಬಿಜೆಪಿ ದೂರು ಕೊಟ್ಟ ತಕ್ಷಣ ಫುಲ್ ಸ್ಕೇಲ್ ಇನ್ವೆಸ್ಟಿಗೇಷನ್ ಶುರು ಮಾಡ್ತು. ಮೇ 26ಕ್ಕೆ ಹೋಟೆಲ್ನಲ್ಲಿ ದಿಬಾಂಕರ್ ಭಟ್ಟಾಚಾರ್ಯನನ್ನ ಅರೆಸ್ಟ್ ಮಾಡಿದ ಪೊಲೀಸರು ಕೋರ್ಟ್ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ತಗೊಂಡ್ರು. ಆದ್ರೆ ಇಲ್ಲಿ ಸ್ಟೋರಿಗೆ ಟ್ವಿಸ್ಟ್ ಸಿಕ್ತು. ವಿಚಾರಣೆ ಮಾಡುವಾಗ ಇದೇ ದಿಬಾಂಕರ್ ಭಟ್ಟಾಚಾರ್ಯ ಮನೆಯ ಹಿಂದಿನ ಸೆಣಬಿನ ಹೊಲದಲ್ಲಿ ಕೋಟಿ ಕೋಟಿ ಹಣ ಹೂತು ಹಾಕಿದ್ದಾನೆ ಅನ್ನುವ ಶಾಕಿಂಗ್ ಇನ್ಫಾರ್ಮೇಶನ್ ಹೊರಗೆ ಬರುತ್ತೆ. ಅದಾದ್ಮೇಲೆ ಪೊಲೀಸರು ಸ್ನಿಫರ್ ಡಾಗ್ಸ್, ಡ್ರೋನ್ ಕ್ಯಾಮೆರಾ ಜೊತೆ ಮ್ಯಾಸಿವ್ ಸರ್ಚ್ ಆಪರೇಷನ್ ಅನ್ನ ಶುರು ಮಾಡ್ತಾರೆ. ಗಂಟೆಗಳ ಕಾಲ ಅಗೆದ ನಂತರ ಟ್ರಾಲಿ ಬ್ಯಾಗ್ಸ್ ಗಳಲ್ಲಿ ದೊಡ್ಡ ದೊಡ್ಡ ಚೀಲದಲ್ಲಿ ತುಂಬಿ ತೊಳುಕಿದ್ದ 500 ರೂಪಾಯಿಗಳ ನೋಟ್ಸ್ ಬಂಡಲ್ ಪತ್ತೆ ಆಯ್ತು. ಇದೊಂದು ವಿಡಿಯೋ ನೋಡಿ. ಪೊಲೀಸ್ ಆ ಹಣದ ಚೀಲಗಳನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾ ಇರೋದು. ಇದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಕೂಡ ಆಗಿತ್ತು. ಹಾಗಾದ್ರೆ ದೀದಿ ಆಡಳಿತದಲ್ಲಿ ಇವರು ಏನೆಲ್ಲ ಮಾಡಿರಬಹುದು ಅನ್ನುವ ಪ್ರಶ್ನೆ ಜನ ರೇಸ್ ಮಾಡ್ತಾ ಇದ್ದಾರೆ. ಇದುವರೆಗೆ 2.24 ಕೋಟಿ ರೂಪಾಯಿ ಪತ್ತೆ ಆಗಿದೆ ಅನ್ನೋದು ಹೇಳಲಾಗಿದೆ. ಆದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಹೇಳೋ ಪ್ರಕಾರ ಈ ಅಮೌಂಟ್ 3 ಕೋಟಿ ದಾಟುವ ಸಾಧ್ಯತೆ ಕೂಡ ಇದೆ ಅಂತೆ. ಈಗ ಇರುವ ಪ್ರಶ್ನೆ ಏನಂದ್ರೆ, ಜನರಿಗೆ ಬಂದ ಪರಿಹಾರದ ಯೋಜನೆಯ ಹಣ ಯಾರ ಜೇಬಿಗೆ ಹೋಗ್ತಾ ಇತ್ತು? ವೆಸ್ಟ್ ಬೆಂಗಾಲ್ ಪಾಲಿಟಿಕ್ಸ್ ನಲ್ಲಿ ಈ ಪ್ರಕರಣ ಇನ್ನೆಷ್ಟು ದೊಡ್ಡ ಸ್ಫೋಟಕ ಮಾಡುತ್ತೆ? ಇನ್ನು ಇದರ ಹಿಂದೆ ಯಾರ್ಯಾರಿದ್ದಾರೆ? ಮಮತಾ ಬ್ಯಾನರ್ಜಿ ಹೇಗೆ ಇದಕ್ಕೆ ಅಲೌವ್ ಮಾಡಿದ್ರು? ಎಲ್ಲ ಇನ್ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಟಿಎಂಸಿ ನಾಯಕರ ಮನೆ ಮೇಲೆ ರೇಡ್ ಆದಾಗೆಲ್ಲ ಪೊಲೀಸರಿಗೆ ಸಿಕ್ಕಿದ್ದು ಶಾಕಿಂಗ್ ಮೆಟೀರಿಯಲ್ಸ್. ಈಗ ನಾರ್ತ್ 24 ಪರ್ಗನಾಸ್ ನಲ್ಲಿ ಟಿಎಂಸಿ ನಾಯಕ ಅಜಿತ್ ಸಹ ಮತ್ತು ಅವರ ಸಹೋದರ ಸುಜಿತ್ ಸಹನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಅವರ ಮನೆಯಲ್ಲಿ ಸಿಕ್ಕಿದ್ದು ಕೇಳಿದ್ರೆ ಯಾರಿಗಾದ್ರೂ ಶಾಕ್ ಆಗುತ್ತೆ. 27 ಲಕ್ಷ ಕ್ಯಾಶ್, 666 ಲೈಫ್ ಕಾರ್ಟ್ರಿಡ್ಜಸ್, 61 ಎಂಟಿ ಕಾರ್ಟ್ರಿಡ್ಜಸ್, ಏರ್ ಗನ್, ರೈಫಲ್, ಪೆಲೆಟ್ಸ್. ಅಷ್ಟೇ ಅಲ್ಲ, 52 ಬಾಟಲ್ ಫಾರಿನ್ ಲಿಕ್ಕರ್ ಕೂಡ ಪತ್ತೆಯಾಗಿದೆ. ಮತ್ತೊಂದ್ ಕಡೆ ವೆಸ್ಟ್ ಬೆಂಗಾಲ್ ನಲ್ಲಿ ಈಗ ಇಲ್ಲೀಗಲ್ ಇನ್ಫಿಲ್ಟ್ರೇಷನ್ ವಿರುದ್ಧ ಮ್ಯಾಸಿವ್ ಆಕ್ಷನ್ ಶುರುವಾಗಿದೆ. ಪ್ರತಿದಿನ 70 ರಿಂದ 80 ಬಾಂಗ್ಲಾದೇಶಿ ಅಕ್ರಮ ವಲಸಿಗರನ್ನ ಡಿಪೋರ್ಟ್ ಮಾಡಲಾಗ್ತಾ ಇದೆ. ಸಿಚುವೇಶನ್ ಹ್ಯಾಂಡಲ್ ಮಾಡೋದಕ್ಕೆ 3 ಹೊಸ ಹೋಲ್ಡಿಂಗ್ ಸೆಂಟರ್ಸ್ ಕೂಡ ಓಪನ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಫೇಕ್ ರೇಷನ್ ಕಾರ್ಡ್, ಫೇಕ್ ಆಧಾರ್ ಕಾರ್ಡ್ ಮಾಡ್ಕೊಂಡಿದ್ದವರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ಕೂಡ ನಡೀತಾ ಇದೆ. ಬಿಜೆಪಿ ಎಲೆಕ್ಷನ್ ಟೈಮ್ ನಲ್ಲಿ ಇಲ್ಲೀಗಲ್ ಇನ್ಫಿಲ್ಟ್ರೇಷನ್ ವಿರುದ್ಧ ಆಕ್ಷನ್ ತಗೊಳ್ತೇವೆ ಅಂತ ಪ್ರಾಮಿಸ್ ಕೂಡ ಮಾಡಿದ್ರು. ಈಗ ಅದನ್ನೇ ಮಾಡ್ತಾ ಇದ್ದಾರೆ. ಈ ಅಕ್ರಮ ಬಾಂಗ್ಲಾದೇಶಿ ಕ್ಯಾಮೆರಾ ಮುಂದೆ ಡೈರೆಕ್ಟ್ ಆಗಿ ಶಾಕಿಂಗ್ ಸತ್ಯವನ್ನ ಹೇಳ್ತಾ ಇದ್ದಾಳೆ. ನಾನು ಭಾರತಕ್ಕೆ ಬಂದ ನಂತರ ಟಿಎಂಸಿ ನಾಯಕರು ಸಹಾಯ ಮಾಡಿ ನಂಗೆ ಲಕ್ಷ್ಮಿ ಬಂದರ್ ಯೋಜನೆಯ ಹಣ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ಸ್ ID ಎಲ್ಲವನ್ನ ಮಾಡ್ಕೊಟ್ರು. ಅದಕ್ಕೆ ಪ್ರತಿಯಾಗಿ ಟಿಎಂಸಿಗೆ ವೋಟ್ ಹಾಕ್ಬೇಕು ಅನ್ನುವ ಅವರ ಕಂಡೀಷನ್ ಆಗಿತ್ತು ಅಂತ ಹೇಳ್ತಾ ಇದ್ದಾಳೆ. ಇನ್ನೊಬ್ಬ ಅಕ್ರಮ ಬಾಂಗ್ಲಾದೇಶಿ ಹೇಳ್ತಾನೆ, ನಾನು ಕಳೆದ 40 ವರ್ಷಗಳಿಂದ ಬಂಗಾಳದಲ್ಲಿ ವಾಸ ಮಾಡ್ತಾ ಇದ್ದೇನೆ. ನನ್ಗೆ ಇಲ್ಲಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ವೋಟರ್ಸ್ ID ಎಲ್ಲವೂ ಇತ್ತು. ಅಷ್ಟೇ ಅಲ್ಲ, ಲೋಕಸಭಾ ಚುನಾವಣೆಯಲ್ಲಿ ನಾನು ವೋಟ್ ಕೂಡ ಹಾಕಿದ್ದೇನೆ. ನಾನು ಇಲ್ಲಿ ಹ್ಯಾಪಿ ಆಗಿ ಬದುಕ್ತಾ ಇದ್ದೆ. ಆದ್ರೆ ಈಗ ಸಿಚುವೇಶನ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಈಗ SIR ನಂತರ ನನ್ನ ಹೆಸರು ಡಿಲೀಟ್ ಆಗಿದೆ.
ಬಿಜೆಪಿ ಸರ್ಕಾರ ನನ್ನನ್ನ ಡಿಪೋರ್ಟ್ ಮಾಡ್ತಾ ಇದೆ ಅಂತ ಹೇಳಿದ್ದಾನೆ. ಹಾಗಾದ್ರೆ ಯೋಚನೆ ಮಾಡಿ, ಇಷ್ಟು ವರ್ಷ ಮಮತಾ ಬ್ಯಾನರ್ಜಿ ಹೇಗೆ ವಿನ್ ಆಗ್ತಾ ಇದ್ರು, ಮತ್ತೆ ಯಾಕೆ SIR ಶುರು ಆದಾಗ ಮಮತಾ ಬ್ಯಾನರ್ಜಿ ಅಷ್ಟು ಫ್ರಸ್ಟ್ರೇಟೆಡ್ ಆಗಿದ್ರು ಅನ್ನೋದು, ಇದಕ್ಕೆ ಇದೇ ಆನ್ಸರ್. ಇನ್ನು ಅಮಿತ್ ಶಾ ಅವರು ವೆಸ್ಟ್ ಬೆಂಗಾಲ್ CM ಸುವೇಂದು ಅಧಿಕಾರಿ ಅವರಿಗೆ ಕಾಂಗ್ರ್ಯಾಚುಲೇಷನ್ಸ್ ಹೇಳಿದ್ದಾರೆ. ಕೇವಲ 7 ದಿನಗಳಲ್ಲಿ 600 ಹೆಕ್ಟೇರ್ ಭೂಮಿಯನ್ನ BSFಗೆ ಹಸ್ತಾಂತರ ಮಾಡಲಾಗಿದೆ. ಅಷ್ಟೇ ಅಲ್ಲ, ಈಗ ಇನ್ಫಿಲ್ಟ್ರೇಟರ್ ಸ್ವತಃ ಅವರೇ ಬಾಂಗ್ಲಾದೇಶಕ್ಕೆ ಹೋಗ್ತಾ ಇದ್ದಾರೆ ಅಂತ ಅಮಿತ್ ಶಾ ಅವರು ಗರ್ಜಿಸಿದ್ದಾರೆ. हमने चुनाव में कहा था, आप हमें शासन की धुरा दे दीजिए, हम बांग्लादेश सीमा पर सीमा की बाड़ बनाने का काम, फेंसिंग का काम कुछ ही दिनों में शुरू करेंगे. और मैं बंगाल के मुख्यमंत्री श्री शुभेंदु अधिकारी जी को बधाई देना चाहता हूं कि साथ ही दिन में उन्होंने 600 हेक्टेयर भूमि BSF के हाथ में सौंपने का काम कर दिया. चिकन नेक की भी 121 हेक्टेयर भूमि भारत सरकार को दे दी. ಏನೇ ಹೇಳಿ, ಮೋದಿ ಅಮಿತ್ ಶಾ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಟೈಮ್ನಲ್ಲಿ ಏನು ಪ್ರಾಮಿಸ್ ಮಾಡಿದ್ರು ಅದನ್ನೆಲ್ಲ ಈಗ ಮಾಡಿ ತೋರಿಸ್ತಾ ಇದ್ದಾರೆ. ವೆಸ್ಟ್ ಬೆಂಗಾಲ್ ಹೀಲ್ ಆಗ್ತಾ ಇದೆ. ಒಂದ್ ಕಡೆ ಕೋಟಿ ಕೋಟಿ ಕ್ಯಾಶ್, ಇನ್ನೊಂದು ಕಡೆ ಫೇಕ್ ಡಾಕ್ಯುಮೆಂಟ್ಸ್, ಮತ್ತೊಂದು ಕಡೆ ಇಲ್ಲೀಗಲ್ ಇನ್ಫಿಲ್ಟ್ರೇಷನ್. ಇಷ್ಟು ವರ್ಷ ಬೆಂಗಾಲ್ನಲ್ಲಿ ದೀದಿ ವೋಟ್ ಬ್ಯಾಂಕ್ ಮಾಫಿಯಾವನ್ನ ನಡೆಸ್ತಾ ಇದ್ರು. ಆದ್ರೆ ಇನ್ಮುಂದೆ ಯಾರ ಆಟ ಕೂಡ ನಡೆಯೋದಿಲ್ಲ. ಮಮತಾ ಬ್ಯಾನರ್ಜಿಗೂ ಮುಂದೆ ಮಾರಿ ಹಬ್ಬ ಇದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.